ಸೆಪ್ಟೆಂಬರ್ 9ರಂದು ನಡೆಯುವ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟವು ತನ್ನ ಅಭ್ಯರ್ಥಿಯಾಗಿ ಮಹಾರಾಷ್ಟ್ರ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರನ್ನ ಆಯ್ಕೆ ಮಾಡಿದೆ. ಜಗದೀಪ್ ಧನ್ಕರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಒಂದು ತಿಂಗಳ ನಂತರ ಸಿಪಿ ರಾಧಾಕೃಷ್ಣನ್ರನ್ನ ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಸಿಪಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವುದು ಬಹುತೇಕ ಪಕ್ಕ. ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕಾಗಿ ನಡೆಯುವ ಚುನಾವಣೆಯಲ್ಲಿ ಒಟ್ಟು 782 ಮತಗಳಿವೆ. ಇವರಲ್ಲಿ ಗೆಲುವು ಸಾಧಿಸಲು ಕನಿಷ್ಠ 392 ಮತಗಳು ಅಗತ್ಯ. ಈ ಅಂಕಿ ಅಂಶಗಳನ್ನು ನೋಡಿದಾಗ ಎನ್ಡಿಎಗೆ ಸುಲಭವಾಗಿ ಬಹುಮತ ಪಡೆಯುವ ಅವಕಾಶವಿದೆ. ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 293 ಸದಸ್ಯರ ಬೆಂಬಲವಿದೆ. ಇದರ ಜೊತೆಗೆ ರಾಜ್ಯಸಭೆಯಲ್ಲಿ 133 ಸದಸ್ಯರ ಬೆಂಬಲ ಕೂಡ ದೊರೆತಿದೆ. ಅದರಂತೆ ಒಟ್ಟು ಎನ್ಡಿಎ ಬಳಿ 426 ಮತಗಳ ಶಕ್ತಿ ಇರೋದ್ರಿಂದ ಉಪರಾಷ್ಟ್ರಪತಿ ಸ್ಥಾನ ಗೆಲ್ಲಲು ಅವರಿಗೆ ಯಾವುದೇ ತೊಂದರೆ ಆಗಲ್ಲ. ಹಾಗಾಗಿ ಬಿಜು ಜನತಾ ದಳ, ಬಿಜೆಡಿ ಅಥವಾ ಇತರ ಮಧ್ಯಮ ಪಕ್ಷಗಳ ಬೆಂಬಲವಿಲ್ಲದಿದ್ರೂ ಎನ್ಡಿಎ ಜಯಶಾಲಿಯಾಗಲಿದೆ.